ಅವರು ಎಲ್ಲಾ ನಾಯಕರನ್ನ ಕೂಡ ಮುಖಾಮುಖಿ ಭೇಟಿ ಮಾಡಿದ್ದಾರೆ, ಶೇಕ್ ಹ್ಯಾಂಡ್ ಅನ್ನ ಕೂಡ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಕಳೆದ 1.5 ತಿಂಗಳಿಂದ ಇದ್ದಂತ ಕುತೂಹಲಕ್ಕೆ ಈಗ ಬ್ರೇಕ್ ಬೀಳ್ಬೋದು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಸ್ಲೋಗನ್ ಸಂಘರ್ಷ ಜೋರಾಗಿದೆ. ಬೆಳಗ್ಗೆ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಂದ ಮುಂದಿನ ಸಿಎಂ ಕೂಗು ಕೇಳಿಬಂತು. ಮಧ್ಯಾಹ್ನ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಜಯಘೋಷ ಮೊಳಗಿದೆ. ಕರ್ನಾಟಕ ಭವನಕ್ಕೆ ಸಿಎಂ ಬರ್ತಾ ಇದ್ದಂತೆ ಸಿದ್ದು ಸಿದ್ದು ಮುಂದಿನ ಸಿಎಂ ಅವರೇ ಅಂತೇಳಿ ಸ್ಲೋಗನ್ ಅನ್ನ ಕೂಗಿದ್ದಾರೆ. ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರು ಬಂದಾಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಜಯಘೋಷ. ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಬಂದಾಗ ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಿದ್ದು ಸಿದ್ದು ಅಂತ ಹೇಳಿ ಜೋರಾಗಿ ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ಅಲ್ಲಿ ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರು ಬಂದಾಗ ಡಿಕೆ ಫ್ಯಾನ್ಸ್ ಏನ್ ಹೇಳ್ತಾರೆ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ. ಮತ್ತೊಂದು ಕಡೆ ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಬಂದಾಗ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯ ಪರವಾಗಿ ಜೈಕಾರವನ್ನ ಹಾಕಿ ಘೋಷಣೆಯನ್ನ ಕೂಗಿದ್ದಾರೆ. ಎರಡೂ ಘಟನೆಗಳು ನಡೆದಿರೋದು ಕರ್ನಾಟಕ ಭವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ. ನೋಡಿ, ಮೊನ್ನೆ ಮಂಗಳೂರಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು. ಆಗ ಮಂಗಳೂರಲ್ಲೂ ಕೂಡ ಅದೇ ರೀತಿಯಾಗಿ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ಸಿಎಂ ಅಂತೇಳಿ ಘೋಷಣೆ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಹೋಗಿದ್ರು ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ. ಆ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಆಗ ಅಲ್ಲೇ ಇದ್ದಂತ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಮುಂದಿನ ಸಿಎಂ ಡಿಕೆ ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಇವತ್ತು ಬೆಳಗ್ಗೆ ಕರ್ನಾಟಕ ಭವನಕ್ಕೆ ಹೋಗ್ತಾರೆ. ಕರ್ನಾಟಕ ಭವನಕ್ಕೆ ಹೋದಾಗ ಅಲ್ಲೂ ಇದ್ದಂತ ಬೆಂಬಲಿಗರು, ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. 3 ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅಗೈನ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜು, ನೋಡಿ, ಸಿಎಂ ಕುರ್ಚಿ ಕಾಳಗ ಬೆಂಗಳೂರಿಂದ ದೆಹಲಿಗೆ ಶಿಫ್ಟ್ ಆಗಿರೋದು ಈ ಘೋಷಣೆಯಿಂದ ನಿಶ್ಚಿತ ಅಂತ ಅನಿಸ್ತಾ ಇದೆ. ಎಲ್ಲೇ ಹೋದ್ರು, ಎಲ್ಲೇ ಬಂದ್ರು, ಎರಡೂ ಭಾಗದಲ್ಲೂ ಕೂಡ ಮುಂದಿನ ಸಿಎಂ ಅಂತೇಳಿ ಘೋಷಣೆಗಳು ಮೊಳಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ರಾಹುಲ್ ಗಾಂಧಿಯವರು ಹಾಗೂ ಸೋನಿಯಾ ಗಾಂಧಿಯವರು ವಿದೇಶ ಪ್ರಯಾಣವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಸಿಗುತ್ತಾ, ಅಥವಾ ಇನ್ನೂ ಸ್ವಲ್ಪ ಕಾದ್ ನೋಡ್ಬೇಕಾ, ಅಥವಾ ಇದೇ ರೀತಿಯಾಗಿ ಇನ್ನು ಬೆಂಬಲಿಗರು ಇನ್ನೂ ಸ್ವಲ್ಪ ದಿನ ಇದೇ ರೀತಿಯಾಗಿ ಮುಂದಿನ ಸಿಎಂ ಅಂತೇಳಿ ಘೋಷಣೆಗಳನ್ನ ಕೂಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು, ಅದರಲ್ಲಿ ಎರಡು ಮಾತೇ ಇಲ್ಲ. ಮುಂದಿನ ಸಿಎಂ ಬಾರಿ ಸಿಎಂ ಆಗೇ ಆಗ್ತಾರೆ. ಆದ್ರೆ ಯಾವತ್ತು, ಎಲ್ಲಿ, ಹೇಗೆ ಅನ್ನೋದನ್ನ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು. ಸದ್ಯ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಅಭಿಮಾನಿಗಳು ಘೋಷಣೆ ಕೂಗೋದಂತೂ ಸರ್ವೇ ಸಾಮಾನ್ಯ. ಆದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಈಗ ಅತಿ ಹೆಚ್ಚು ಘೋಷಣೆಗಳು ಕೂಗ್ತಾ ಇದಾವೆ. ಡಿಸಿಎಂಗೆ ಮೊದಲು ಜೈಕಾರ ಆಗ್ತಿದ್ರೆ, ಈಗ ಸಿಎಂ ಅಂತ ಜೈಕಾರ ಆಗ್ತಾ ಇದ್ರೆ ಅದು ಈ ಆಂತರಿಕ ಸಂಘರ್ಷ ಅಥವಾ ಕೊಟ್ಟ ಮಾತನ್ನು ನಡೆಸಿಕೊಳ್ಳುವಂತ ಮೂವ್ಮೆಂಟ್ ಏನು 2.5 ವರ್ಷ ಹತ್ತತ್ರ ಬರ್ತಾ ಇತ್ತು, ಆವಾಗ್ಲಿಂದ ಶುರುವಾಗಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ಜೋರಾಗಿ ಡಿಸಿಎಂ ಪರವಾಗಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಗಳು ಮುಳುಗ್ತಾ ಇದಾವೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ನಡುವೆ ಈ ಕುರ್ಚಿ ಕಿತ್ತಾಟ, ಆಂತರಿಕ ಸಂಘರ್ಷ ಏನ್ ನಡೀತಾ ಇದೆ ಅದು ಅಭಿಮಾನಿಗಳು ಕೂಡ ಒಂದು ರೀತಿಯಲ್ಲಿ ವೈರತ್ವ ಅಥವಾ ಒಂದು ರೀತಿಯಲ್ಲಿ ಹುಮ್ಮಸ್ಸನ್ನ ತುಂಬಿದೆ. ತಮ್ಮ ನಾಯಕರ ಪರವಾಗಿ ಕೂಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಎಲ್ಲೇ ಹೋದ್ರು ಕೂಡ ಇಬ್ಬರು ಎದುರಾದ್ರೂ ಕೂಡ ಇಬ್ಬರಿಗೂ ಕೂಡ ಕೂಗ್ತಾರೆ. ಬೇರೆ ಬೇರೆ ಇದ್ರು ಕೂಡ ಮುಂದಿನ ಸಿಎಂ ಅಂತ ಡಿಕೆ ಶಿವಕುಮಾರ್ ಅವರು ಕೂದ್ರೆ
ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರಂತ ಅಭಿಮಾನಿಗಳು ಕೂಡ ಜಯಕಾರನ ಕೂಗ್ತಾರೆ. ಹೀಗಾಗಿ ಎರಡು ಕಡೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದು ಆಂತರಿಕ ಸಂಘರ್ಷ ನಡೀತಾ ಇದೆ, ಒಂದು ಬಹಿರಂಗ ಆದಂತಹ ಸಂಘರ್ಷವನ್ನು ನಡೀತಾ ಇದೆ. ಎಲ್ಲವೂ ಕೂಡ ದೆಹಲಿ ಅಂಗಳದಲ್ಲಿ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು ಇನ್ನೇನು ಮುಂದಿನ ವಾರ ನಾಳೆಯಿಂದ ಇದು ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇದನ್ನೆಲ್ಲವೂ ಸೆಟ್ರೇಟ್ ಮಾಡಿ ಹೋಗ್ತಾರ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಸೆಟ್ರೇಟ್ ಮಾಡಿದ್ರೆ ತತ್ಕ್ಷಣಕ್ಕೆ ಬದಲಾವಣೆ ಆಗುತ್ತೆ ಅನ್ನೋಂಥದ್ದಲ್ಲ, ಒಂದು ಸಮಯ ನಿಗದಿ ಆಗುತ್ತೆ. ಆ ಸಮಯವನ್ನು ನಿಗದಿ ಮಾಡಿ ಹೋಗ್ತಾರ ಅನ್ನೋಂಥದ್ದು ಬಹಳ ಪ್ರಮುಖ ಇರತಕ್ಕಂಥದ್ದು. ಅಥವಾ ಡಿಸೆಂಬರ್ ಎಂಡ್ಗೆ ಅಥವಾ ಜನವರಿ ಮೊದಲ ವಾರದಲ್ಲಿ ಇವರಿಬ್ಬರನ್ನು ಕೂರಿಸು ಮಾತಾಡ್ತಾರ ಅನ್ನೋಂಥದ್ದು ಈಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದಂತೂ ಬಹಳವಾಗಿ ರಾಜ್ಯದಲ್ಲಿರ್ತಕ್ಕಂಥ ಗದ್ದಿಗೆ ಗುಡ್ಡಾಟಕ್ಕೆ ಒಂದು ಹೊಸ ಆಯಾಮ ಅಂತೂ ಸಿಗ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರು ಎಲ್ಲಾ ನಾಯಕರನ್ನ ಕೂಡ ಮುಖಾಮುಖಿ ಭೇಟಿ ಮಾಡಿದ್ದಾರೆ, ಶೇಕ್ ಹ್ಯಾಂಡ್ ಅನ್ನ ಕೂಡ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಕಳೆದ 1.5 ತಿಂಗಳಿಂದ ಇದ್ದಂತ ಕುತೂಹಲಕ್ಕೆ ಈಗ ಬ್ರೇಕ್ ಬೀಳ್ಬೋದು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಸ್ಲೋಗನ್ ಸಂಘರ್ಷ ಜೋರಾಗಿದೆ. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಂದ ಮುಂದಿನ ಸಿಎಂ ಕೂಗು ಕೇಳಿ ಬಂತು. ಮಧ್ಯಾಹ್ನ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಜಯಘೋಷ ಮೊಳಗಿದೆ. ಕರ್ನಾಟಕ ಭವನಕ್ಕೆ ಸಿಎಂ ಬರ್ತಾ ಇದ್ದಂತೆ ಸಿದ್ದು ಮುಂದಿನ ಸಿಎಂ ಅವರೇ ಅಂತೇಳಿ ಸ್ಲೋಗನ್ ಅನ್ನ ಕೂಗಿದ್ದಾರೆ. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ದೆಹಲಿಯ ಕರ್ನಾಟಕ ಭವನದಲ್ಲಿ ಜಯಘೋಷ. ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಬಂದಾಗ ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಿದ್ದು ಅಂತ ಹೇಳಿ ಜೋರಾಗಿ ಘೋಷಣೆಯನ್ನ ಕೂಗಿದ್ದಾರೆ. ನೋಡಿ, ಅಲ್ಲಿ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಡಿ ಕೆ ಫ್ಯಾನ್ಸ್ ಏನ್ ಹೇಳ್ತಾರೆ, ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ. ಮತ್ತೊಂದು ಕಡೆ ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಬಂದಾಗ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯ ಪರವಾಗಿ ಜೈಕಾರವನ್ನ ಹಾಕಿ ಘೋಷಣೆಯನ್ನ ಕೂಗಿದ್ದಾರೆ. ಎರಡೂ ಘಟನೆಗಳು ನಡೆದಿರೋದು ಕರ್ನಾಟಕ ಭವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ. ನೋಡಿ, ಮೊನ್ನೆ ಮಂಗಳೂರಿಗೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು. ಆಗ ಮಂಗಳೂರಲ್ಲೂ ಕೂಡ ಅದೇ ರೀತಿಯಾಗಿ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಸಿಎಂ ಅಂತೇಳಿ ಘೋಷಣೆ ಕೂಗಿದ್ರು. ನಿನ್ನೆ ದೇವನಹಳ್ಳಿಗೆ ಹೋಗಿದ್ರು ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ. ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಆಗ ಅಲ್ಲೇ ಇದ್ದಂತ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಮುಂದಿನ ಸಿಎಂ ಡಿ